ತುಂಬ ಚೆನ್ನಾಗಿದೆ. ಎಲ್ಲರೂ ಸ್ವಲ್ಪ ಪಬ್ಲಿಸಿಟಿ ಕಮ್ಮಿ ಆಯಿತು ನಿಮ್ಮದು ಅಂತ, ರಿಪೋರ್ಟ್ ಸಖತ್ತಾಗಿದೆ, ಸಿನಿಮಾ ಸೂಪರ್ ಆಗಿದೆ, ಸ್ವಲ್ಪ ಪಬ್ಲಿಸಿಟಿ ಕಮ್ಮಿ ಆಯಿತು ಅಂದರು. ಬಟ್ ಇವತ್ತು ಹೌಸ್ಫುಲ್ ಬೋರ್ಡ್ ನೋಡಿ ತುಂಬ ಖುಷಿ ಆಯಿತು. ಅಂದರೆ ಜನ ಒಳ್ಳೆ ಸಿನಿಮಾನ ಕೈ ಬಿಡಲ್ಲ ಅನ್ನೋದಕ್ಕೆ ಇದೆ ಸಾಕ್ಷಿ. ಅವರೇ ವರ್ಡ್ ಆಫ್ ಮೌತಿಂದ ಎವ್ರಿ ಡೇ ಕಲೆಕ್ಷನ್ ಇಂಪ್ರೂವ್ ಆಗ್ತಾ ಇದೆ, ಎವ್ರಿ ಡೇ ಜನ ಬರ್ತಾ ಇದ್ದಾರೆ. 3ನೇ ದಿನ ಹೌಸ್ಫುಲ್ ಆಗಿರೋದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಥ್ಯಾಂಕ್ ಯು ಎಲ್ಲರಿಗೂ, ನಾನು ಯಾವಾಗಲೂ ಆಭಾರಿ. ತುಂಬ ಜನ ಹೇಳ್ತಾಯಿದ್ರು ನಿನಗೆ ಸಪೋರ್ಟ್ ಮಾಡ್ತೀವಿ, ನೀನು ಸಿನಿಮಾ ನೋಡ್ತೀವಿ, ನಿಮ್ಮ ಥರ ಕಲಾವಿದರು ಬರಬೇಕು ಅಂತ. ಇವತ್ತು ಅವರೆಲ್ಲರೂ ಥಿಯೇಟ್ರಿಗೆ ಬಂದು ಆಶೀರ್ವಾದ ಮಾಡಿದ್ದಾರೆ. ಆ್ಯಂಡ್ ಈ ಹೌಸ್ಫುಲ್ ಬೋರ್ಡ್ ನೋಡಿ ತುಂಬ ವರ್ಷಗಳಾಗೋಗಿತ್ತು. ಆ್ಯಕ್ಚುಲಿ ಜೋಶ್ ಸಿನಿಮಾ ಆದಮೇಲಿಂದ ಹೌಸ್ಫುಲ್ ಬೋರ್ಡೇ ನೋಡಿರಲಿಲ್ಲ. ಇವತ್ತು ಹೌಸ್ಫುಲ್ ಬೋರ್ಡ್ ನೋಡಿ ಮನಸ್ಸು ತುಂಬ ಬಂದಿದೆ ಸರ್. ಅದೇ ಎಫರ್ಟ್ ಇದೆಯಲ್ಲ, ಅವರೆಲ್ಲರೂ ಮಾತಲ್ಲಿ ರಿವ್ಯೂ ಕೊಡೋದಕ್ಕಿಂತ ಅವರ ಕಣ್ಣೀರಲ್ಲಿ, ಅವರ ನಗುಲಿ ರಿವ್ಯೂ ಕೊಡ್ತಾ ಇದ್ದಾರೆ. ಆ್ಯಂಡ್ ಕನ್ನಡ ಜನ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಪಬ್ಲಿಸಿಟಿ ಕಮ್ಮಿ ಆಯಿತು ಅಂತ ಕೆಲವ್ರು ಹೇಳಿದ್ರು ಜನನೇ ಸಿನಿಮಾ ನೋಡಿ ಜನನೇ ಒಬ್ರಿಗೊಬ್ರಿಗೆ ಹೇಳ್ತಾ ಇಂಪ್ರೂವ್ ಆಗ್ತಾ ಇದೆ. ಫಸ್ಟ್ ಡೇ ಸ್ವಲ್ಪ ಭಯ ಆಯಿತು, ಸೆಕೆಂಡ್ ಡೇ ಒಂಚೂರು ಧೈರ್ಯ ಬಂತು, ಇವತ್ತು ಕಂಪ್ಲೀಟ್ ಕಾನ್ಫಿಡೆನ್ಸ್ ಬಂದ್ಬಿಡ್ತು ಸರ್. ಸರ್ ಎಲ್ಲದರಲ್ಲೂ ಫ್ರೆಶ್ನೆಸ್ ಇದೆ, ಬರೀ ನನ್ನ ರಚನಾ ಅವರ ಕಾಂಬಿನೇಷನ್ ಅಲ್ಲ, ಕಥೆಯ ಎಲ್ಲ ಅಂಶದಲ್ಲೂ ಒಂದು ಫ್ರೆಶ್ನೆಸ್ ಇದೆ. ಎಲ್ಲರಿಗೂ ಒಂದೊಂದು ಅಂಶ ಇಷ್ಟ ಆಗ್ತಾ ಇದೆ. ಕೆಲವ್ರಿಗೆ ರಚನಾ ಅವ್ರು ಇಷ್ಟ ಆಗ್ತಾ ಇದ್ದಾರೆ, ಕೆಲವ್ರಿಗೆ ನಾನು ಇಷ್ಟ ಆಗ್ತಾ ಇದ್ದೀನಿ, ಕೆಲವ್ರಿಗೆ ಗುಂಡ ಇಷ್ಟ ಆಗ್ತಾ ಇದೆ, ಕೆಲವ್ರಿಗೆ ಮ್ಯೂಸಿಕ್ ಇಷ್ಟ ಆಗ್ತಾ ಇದೆ, ಕೆಲವ್ರಿಗೆ ಕತೆ ಇಷ್ಟ ಆಗ್ತಾ ಇದೆ, ಕೆಲವ್ರಿಗೆ ನಿರ್ದೇಶನ ಇಷ್ಟ ಆಗ್ತಾ ಇದೆ. ಅದರಲ್ಲಿ ವೆರೈಟಿ ಇದೆ. ಇಷ್ಟ ಆಗೋದು ಮಾತ್ರ ಕಾಮನ್ ಸರ್. ಬೇರೆ ಜನಕ್ಕೆ ಬೇರೆ ವಿಷಯಗಳು ಇಷ್ಟ ಆಗ್ತಾ ಇದೆ. ಎಲ್ಲದಕ್ಕಿಂತ ಸಖತ್ ರೆಸ್ಪಾನ್ಸ್ ಕೊಡ್ತಾ ಇರೋದಂದರೆ ನಮ್ಮ ಮಕ್ಕಳು ಮತ್ತು ಫ್ಯಾಮಿಲಿ ಮೆಂಬರ್ಸು. ಮಕ್ಕಳಂತೂ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ಮೊನ್ನೆ ಒಂದು ವೀಡಿಯೋ ನೋಡಿದೆ, ಅಳ್ತಾ ಇತ್ತು ಮಗು, ನನಗೆ ಇನ್ನೂ ನೋಡಬೇಕು ಅಂತ. ಮಕ್ಕಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾರಲ್ಲ, ಅದು ಇನ್ನೂ ದೊಡ್ಡ ಆಶೀರ್ವಾದ ಸರ್. ಜನ ನೋಡಿದ್ರೇ ನಾವು ಏನೇ ಥರದ್ದು ಪ್ರಯತ್ನ ಮಾಡೋಕ್ಕೆ ಸಾಧ್ಯ. ಸೊ ಜನ ನೋಡ್ತಾ ಇದ್ದಾರೆ ಅಂದರೆ ನಮ್ಗೆ ಇನ್ನೂ ಒಂದು ಹುಮ್ಮಸ್ಸು, ಇನ್ನೂ ಒಂದಷ್ಟು ಪಾತ್ರಗಳು ಮಾಡ್ಬೋದು, ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋದೊಂದು ಹುಮ್ಮಸ್ಸು. ಯೂಶಲಿ ನಾನು ರಿಸಲ್ಟ್ ಓರಿಯೆಂಟೆಡ್ ಪರ್ಸನ್ ಅಲ್ಲ ಸರ್. ನನಗೆ ನನ್ನ ಕೆಲಸ ಆಯಿತಾ ಮುಗಿದ ಮೇಲೆ ನಾನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ ರಿಸಲ್ಟ್ ಬಗ್ಗೆ. ಬಟ್ ಇದು ನಮ್ಮ ಡೈರೆಕ್ಟ್ರು ಮತ್ತು ನಿರ್ದೇಶಕರು ಇದ್ದಾರಲ್ಲ, ಅವರು ಕಷ್ಟಪಟ್ಟು ಹಾರ್ಡ್ ಆ್ಯಂಡ್ ಮನಿ ಹಾಕಿದ್ದಾರೆ ಸರ್. ಅದು ಬೇರೆ ಏನಕ್ಕಾರ ಅವ್ರು ಇನ್ವೆಸ್ಟ್ ಮಾಡ್ಬೋದಿತ್ತು, ಬಟ್ ಆ ಪ್ಯಾಷನ್ಗೋಸ್ಕರ ಹಾಕಿದ್ದಾರೆ. ಅವ್ರ ಜೊತೆ ನಾನು ನಿಲ್ಲಬೇಕು, ಈ ಸಿನಿಮಾ ಗೆಲ್ಲಬೇಕು ಅಂತ ಫಸ್ಟ್ ಟೈಮ್ ನಾನು ಆಶಿಸ್ತಾ ಇದ್ದೀನಿ. ಈ ಸಿನಿಮಾ ಗೆಲ್ಲಬೇಕು, ಜನ ನಮ್ಮ ಕೈ ಹಿಡಿಬೇಕು ಅಂತ. ಆ್ಯಂಡ್ ಜನ ನಮ್ಮ ಕೈ ಹಿಡಿದಿದ್ದಾರೆ. ಅವರೇ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ, ಅವರೇ ಎಲ್ಲರಿಗೂ ಹೇಳ್ತಾ ಇದ್ದಾರೆ. 100 ಪೋಸ್ಟ್ಗಳಾಗ್ತಾ ಇದ್ದಾರೆ, ಸಿನಿಮಾ ಸಕ್ಕತ್ತಾಗಿದೆ ಅಂತ. ಅವರೇ ಸ್ಟೋರಿಗಳು ಹಾಕೊತಾ ಇದ್ದಾರೆ. ಹಾಗೆ ಸ್ಪ್ರೆಡ್ ಆಗ್ತಾ ಇದೆ ಸರ್. ಸ್ಲೋ ಆದ್ರೂ ಸ್ಟಡಿಯಾಗಿ ಸೂಪರಾಗಿ ಸ್ಪ್ರೆಡ್ ಆಗ್ತಾ ಇದೆ. ಆ್ಯಂಡ್ ಎಲ್ಲರೂ ಬಂದವರು 100% ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಸರ್. ನಾನು ಅವತ್ತು ಸಿನಿಮಾ ರಿಲೀಸ್ ಆಗೋ ಮುಂಚೆನೂ ಹೇಳಿದ್ದೆ, ಇವಾಗಲೂ ಹೇಳ್ತೀನಿ, ನಿಮಗೆ ಸಿನಿಮಾ ಇಷ್ಟ ಆಗಿಲ್ವಾ, ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ಇದೆ, ಬಂದು ಬೈರಿ. ಖಂಡಿತ ನಾನು ಅದಕ್ಕೆ ಜವಾಬ್ದಾರಿ. ಗ್ಯಾರಂಟಿ ನಿಮಗೆ ಸಿನಿಮಾ ಇಷ್ಟ ಆಗುತ್ತೆ. ಆ್ಯಂಡ್ ಜನ ಹೇಗೆ ಕೈ ಹಿಡಿತಾ ಇದ್ದಾರೆ, ಇದೇ ಥರ ನೀವೆಲ್ಲರೂ ಪಬ್ಲಿಸಿಟಿ ಕಮ್ಮಿ ಆಗಿರ್ಬೋದು, ಹೌದು, ಇಟ್ಸ್ ಓಕೆ. ಎಲ್ಲ ಥರದ್ದು ಒಂದೊಂದು ಸಲ ಕಷ್ಟಪಟ್ಟು ಮಾಡುವಾಗ ಅಲ್ಲಿ ಇಲ್ಲಿ ಫಾಲ್ಟ್ಸ್ ಇರ್ಬೋದು ಪಬ್ಲಿಸಿಟಿ ವಿಷಯದಲ್ಲಿ ಅಂತ ಬಂದರೆ. ಬಟ್ ನೀವು ಕೈ ಹಿಡಿಯೋಕ್ಕೆ ಮನ್ಸು ಮಾಡಿದ್ರೆ ಅದು ಯಾವುದು ದೊಡ್ಡ ಲೆಕ್ಕ ಅಲ್ಲ. ಕೆಲವು ಕಡೆ ಏನೋ ನಾನು ಇವರು ಅಂತ ಹೇಳಲ್ಲ, ತುಂಬ ಕಡೆ ಪೋಸ್ಟರ್ಸ್ ಹರಿದಾಕಿದ್ರು, ತುಂಬ ಕಡೆ ಸ್ಟ್ಯಾಂಡೀಸ್ ಎತ್ತಿಟ್ರು, ಏನೇ ಮಾಡಿದ್ರು ನಾವು ಕುಗ್ಗಿಲ್ಲ. ಯಾಕಂದರೆ ನಮ್ಮ ಆನೆಸ್ಟ್ ಎಫರ್ಟ್ ಇದೆ. ಎಲ್ಲೇ ಕಡೆ ಪಬ್ಲಿಸಿಟಿ ಕಮ್ಮಿ ಆದರೂ ಜನ ನಮ್ಮ ಕೈ ಬಿಡಲ್ಲ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತು. ಇವತ್ತು ಅದು ಪ್ರೂವ್ ಆಗಿದೆ ಸರ್. ತುಂಬ ವರ್ಷ ಆದಮೇಲೆ ಹೌಸ್ಫುಲ್ ಬೋರ್ಡ್ ನೋಡ್ತಾ ಇದ್ದೀನಿ. ಒಬ್ಬ ಕಲಾವಿದ ಆಗಿ ಇದು ನನಗೆ ಒಂದು ತುಂಬ ಹೆಮ್ಮೆ ಪಡುವಂಥ ವಿಷಯ ಸರ್. ನಾನು ಮತ್ತು ಗುಂಡಾ 2 ಎಲ್ಲ ಜನರನ್ನು ಯಾರ್ಯಾರು ನೋಡಿಲ್ಲ, ದಯವಿಟ್ಟು ಆದಷ್ಟು ಬೇಗ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ನಿಮ್ಮ ಆಶೀರ್ವಾದದಿಂದ ನಾವು ಇನ್ನೊಂದಷ್ಟು ಸಿನಿಮಾಗಳು ಮಾಡ್ಬೋದು, ಇನ್ನೊಂದಷ್ಟು ಮನೋರಂಜನೆ ಕೊಡ್ಬೋದು. ಥ್ಯಾಂಕ್ ಯು. ನೋಡಿ, 3ನೇ ದಿನ ಎಕ್ಸ್ಟ್ರಾಡಿನರಿ ರೆಸ್ಪಾನ್ಸು. ಫಸ್ಟೇ ಸ್ವಲ್ಪ ಭಯ ಆಯಿತು ನಮ್ಗೆ, ಇಡೀ ಟೀಮ್ಗೆ ಏನಪ್ಪ ಸ್ವಲ್ಪ ಓಪನಿಂಗ್ ಸಿಗಲಿಲ್ಲ ಅಂತ. 2ನೇ ದಿನ ಗ್ರ್ಯಾಜುಯಲಿ ಒಂದು 50 ಟಿಕೆಟ್ ಎಲ್ಲ ಕಡೆ ಜಾಸ್ತಿ ಆಗಿದೆ. 3rd ಡೇ ಇವತ್ತು ಹೌಸ್ಫುಲ್ ಬೋರ್ಡ್ ಬಿದ್ದಿದೆ, ಯಾವುದು ವೀರೇಶದಲ್ಲಿ. ಇದಕ್ಕಿಂತ ಖುಷಿ ವಿಚಾರ ಇನ್ನೊಂದಿಲ್ಲ. ಮತ್ತು ಫಸ್ಟ್ ಪಾರ್ಟು ಸೇಮ್ ಆಗಿತ್ತು ಇದೇ ಥರ. ಏನಂದರೆ ನಾವು ಪಬ್ಲಿಸಿಟಿ ಮಾಡೋಕ್ಕಾಗಿರಲಿಲ್ಲ, ನಮಗೆ ಶಕ್ತಿ ಇರಲಿಲ್ಲ. ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮಾಡಿದು, ಆದರೆ ನಮಗೆ ರೀಚ್ ಮಾಡೋವಂಥ ಶಕ್ತಿ ನಮಗೆ ಅಷ್ಟಿರಲಿಲ್ಲ ಪಬ್ಲಿಸಿಟಿದು. ಸೇಮ್ ಎಗೇನು ಸಿನಿಮಾ ಎಲ್ಲ ಮಾಡಿಕೊಂಡೆ, ಚೆನ್ನಾಗಿ ಮಾಡಿಕೊಂಡೆ ಅಂತ ಎಲ್ಲ ಹೇಳಿದರು. ಸೊ ಬಂದೆ ಥಿಯೇಟ್ರಿಗೆ ಬಿಟ್ಟೆ. ಎಗೇನ್ ನಮಗೇನಾಯಿತು, ಎಗೇನ್ ಪಬ್ಲಿಸಿಟಿ ಪ್ರಾಬ್ಲಮ್. ಓಕೆ, ಇಟ್ಸ್ ಓಕೆ. ಯಾವಾಗ ನಾವು ಒಳ್ಳೆ ಕಂಟೆಂಟ್ ಮಾಡ್ತೀವೋ ಅದು ಜನ ಕೈ ಬಿಡಲ್ಲ ಅಂತ ಇತ್ತು. ಫಸ್ಟ್ ಪಾರ್ಟ್ದು ಒಂದು ಗುಡ್ ವಿಲ್ ಇತ್ತು. ಇವಾಗ ಎಲ್ಲರೂ ಪ್ರತಿಯೊಬ್ಬರು ಅವ್ರವ್ರ ಮನೆ ಸುತ್ತಮುತ್ತಲವ್ರಿಗೆ ಎಲ್ಲರಿಗೂ ಹೇಳ್ಕೊತಿದ್ದಾರೆ. ಮೊನ್ನೆ ಒಬ್ಬರು ತಾತ ಬಂದಿದ್ರು ಪ್ರಸನ್ನ ಥಿಯೇಟ್ರಲ್ಲಿ. ಅವ್ರು ನೋಡ್ಬಿಟ್ಟು ಹತ್ಕೊಂಡು ಹೊರಗಡೆ ಬಂದು, ಸರ್ ಎಂಥ ಒಳ್ಳೆ ಪಿಕ್ಚರ್ ಮಾಡಿದ್ದೀರಾ, ನಮ್ಮ ಫ್ಯಾಮಿಲಿ ಕರ್ಕೊಂಬರ್ಬೇಕಾಯ್ತು ಸರ್, ನಾನು ಒಬ್ಬನೇ ಬಂದುಬಿಟ್ಟೆ,
ದಯವಿಟ್ಟು ನೆಕ್ಸ್ಟ್ ಟೈಮು ನನ್ನ ಫ್ಯಾಮಿಲಿ ಕರ್ಕೊಂಬರ್ತೀನಿ ಸರ್ ಅಂತ ಹೇಳಿದ್ರು. ಇದಕ್ಕಿಂತ ಇನ್ನೊಂದು ಪ್ರೌಡ್ ವಿಷಯ ಏನೇನು ಎಮೋಷನಲ್ಲಿ. ಆಮೇಲೆ ನಾವು ವಲ್ಗರಿಟಿ ಒಂದು ಕಡೆನೂ ಮಾಡಿಲ್ಲ. ಆಮೇಲೆ ಈಗ ರಕ್ತ ಸಿಕ್ತಾಗಲಿ ಒಂದು ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡಿದರೆ ತುಂಬ 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 ಆರ್ಟ್ ಫೀಲ್ ಆಗಬೇಕು, ಆ ಥರ ಮಾಡಿದ್ದೀವಿ. ಈ ಓವರಾಲಿ ಇದು ಹೇಳಬೇಕು ಅಂದರೆ ಫ್ಯಾಮಿಲಿಗೆ ಕನೆಕ್ಟ್ ಆಗೋವಂಥ ಮೂವಿ. ಒಂದೇ ಒಂದು ವಲ್ಗಾರಿಟಿ ಇರಲ್ಲ, ಒಂದೇ ಒಂದು ಬ್ಯಾಡ್ ಸಂಭಾಷಣೆ ಇಲ್ಲ, ಒಂದೇ ಒಂದು ಬ್ಯಾಡ್ ಸಂಬಂಧಗಳಿಲ್ಲ. ಎಲ್ಲದೂ ಕೂಡ ಒಂದು ಇನ್ನೋಸೆನ್ಸ್ ಕ್ರಿಯೇಟ್ ಮಾಡೋದು ಸಿನಿಮಾನೇ ಒಂದು ಇನ್ನೋಸೆನ್ಸ್ ಕ್ರಿಯೇಟ್ ಮಾಡುತ್ತೆ. ಪ್ರತಿಯೊಂದು ಕ್ಯಾರೆಕ್ಟ್ರು, ಒಂದೇ ಒಂದು ಕ್ಯಾರೆಕ್ಟ್ರು ನೀವು ನೆಗೆಟಿವ್ ಆಗಿ ಬಿಹೇವ್ ಮಾಡಿರೋದು ತೋರಿಸಿದರೆ ನಾನು ಹೇಳ್ತೀನಿ. ಸೊ ಈ ಪಾರ್ಟ್ ಎಲ್ಲ ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕನ್ನಡಿಗರು ಒಂಥರ ಮೃದು ಸ್ವಭಾವದವರು. ಅವ್ರು ಯಾವತ್ತೂ ಒಳ್ಳೆ ಜನನ, ಒಳ್ಳೆ ಸಿನಿಮಾನ ಕೈ ಬಿಟ್ಟಿರೋ ಇತಿಹಾಸನೇ ಇಲ್ಲ. ಇದು ಅದಕ್ಕೆ ಉದಾಹರಣೆ. ಗ್ರ್ಯಾಜುಯಲಿ ನಾಳೆ ನಾಡಿದ್ದು ಆಚೆ ನಡೆದಿಂದ ನಮಗೆ ಬೇರೆ ಥರ ಒಂದು ಇನ್ಕ್ರೀಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಕೆಲವೊಂದು ಆಯಿತು, ಕೆಲವೊಬ್ಬರು ನಮ್ಮ ಪೋಸ್ಟರ್ ಹರಿದ್ರು, ಕೆಲವೊಂದು ಸ್ಟ್ಯಾಂಡೀಸ್ಗಳು ಥಿಯೇಟ್ರಲ್ಲಿ ಇಟ್ಟಿದ್ದೆಲ್ಲ ಎತ್ತಿಟ್ರು. ಏನೇ ಮಾಡಿದ್ರು ಜನಗಳ ಮನಸ್ಸಿಂದ ತೆಗಿಯೋಕ್ಕಾಗಲ್ವಾ? ಜನಗಳು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಒಬ್ಬ ನೋಡಿರೋ ಅಕ್ಕಪಕ್ಕದ ಮನೆಗೆಲ್ಲ ಹೇಳ್ತಿದ್ದಾರೆ. ಸೊ ಬೇರೆ ಲೆವೆಲ್ಗೆ ಹೋಗ್ತಾ ಇದೆ. ನೋಡೋಣ, ದೇವರ ಆಶೀರ್ವಾದ ನಮ್ಮ ಗುಂಡನ ಮೇಲಿದೆ ಅಷ್ಟೆ. ನೋಡಿ, ಸಿನಿಮಾ ಅಂದ ತಕ್ಷಣ ಒಂದು ಹೀರೋಯಿನ್ ಅಂದ ತಕ್ಷಣ ಲವ್ ಮಾಡಬೇಕು, ಇನ್ನೊಂದು ಮಾಡಬೇಕು, ರೊಮ್ಯಾನ್ಸ್ ಮಾಡಬೇಕು, ಈ ಥರ ಇರುತ್ತೆ. ಫಸ್ಟು ಇಡೀ ಸಿನಿಮಾ ಕತೆ ಬರ್ಕೊಂಡಾಗ ಬ್ರೇಕ್ ಮಾಡಿದ್ದೆ ನಾನದು. ಬ್ರೇಕ್ ಮಾಡಿ ಬೇರೆ ಥರ ಏನಾದರೂ ಹೇಳಬೇಕು ಅಂತ ಹೇಳಿ ಆ ಸಂಬಂಧಗಳನ್ನ ಬೇರೆ ಥರ ನಾನು ತೋರಿಸಿದ್ದಕ್ಕೆ ಅದು ತುಂಬ ಇಷ್ಟ ಆಗಿರೋದು. ಪ್ರತಿಯೊಬ್ಬರು ಹೇಳಿದ್ದಾರೆ, ಸರ್ ಲಾಸ್ಟ್ವರೆಗೂ ಅವರಿಬ್ಬರು ಏನಾಗ್ತಾರೆ ಸಂಬಂಧ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಅದು ಆಗಬಾರ್ದು ಅಂದ್ಕೊಂಡು ಸರ್ ಅದೇ ಥರ ಆಗಿದೆ. ಅದು ನಮಗೆ ತುಂಬ ಖುಷಿ ಕೊಟ್ಟ ವಿಚಾರ. ಆಮೇಲೆ ನೀವು ಗೆದ್ದಿರೋದು ಅದೇ ವಿಚಾರದಲ್ಲಿ ಅಂತ ಹೇಳಿದೆ. ಆಡಿಯನ್ಸ್ಗೆ ಹೇಳ್ತೀನಿ, ಫಸ್ಟ್ ಪಾರ್ಟು ನೀವು ಕೈ ಬಿಟ್ಟಿಲ್ಲ. ಸೊ ನಾವು ರೀಚ್ ಮಾಡೋದ್ರೊಳಗೆ ಕೊರೋನಾ ಬಂತು, ಎಲ್ಲ ಬಂತು. ಆಮೇಲೆ ಟಿ ವಿಯಲ್ಲಿ ತುಂಬ ಜನ ನೋಡ್ಕೊಂಡಿದ್ದೀರಾ, ನೋಡಿ ಆದಮೇಲೆ ತುಂಬ ಇಷ್ಟಪಟ್ಟಿದ್ದೀನಿ. ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡಿದ್ದಾರೆ. ಇವತ್ತು ಥಿಯೇಟ್ರಲ್ಲಿ ಬಂದಿದೆ. ಫಸ್ಟ್ ಪಾರ್ಟ್ಗಿಂತಲೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ. ನಾನು ಓಪನಾಗಿ ಹೇಳ್ತೀನಿ, ನಿಮ್ಗೆ ಇಷ್ಟ ಆಗಿಲ್ವಾ, ನಿಮ್ಮ ಟಿಕೆಟ್ ದುಡ್ಡು ವಾಪಸ್ ಬೇಕಾದ್ರೆ ಕೊಡ್ತೀವಿ. ನಮಗೆ ಸೋಷಿಯಲ್ ಮೀಡಿಯಾದಲ್ಲೋ ಎಲ್ಲಾದರೂ ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ನೀವು ಒಂದು ಸಲ ನೋಡಿ. ನಿಮ್ಗೇನಾದ್ರು ಈ ಸಿನಿಮಾ ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಟಿಕೆಟ್ ದುಡ್ಡು ವಾಪಸ್ ಕೊಡ್ತೀನಿ. ನಿಮ್ಗೇನು ಅನಿಸುತ್ತೆ ಅದು ಓಪನ್ನಾಗಿ ಹೇಳ್ಬೋದು. ಅದನ್ನು ನಾನು ಕಾನ್ಫಿಡೆಂಟ್ಗಳು ಒಂದು ಸಲ ಬಂದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಸಿನಿಮಾ ಅಂತ. ಸೊ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯುವನ್. ಸೊ ನಾನು ಮತ್ತು ಗುಂಡ ಪಾರ್ಟ್ 2 ಮೂವಿಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ಆಮೇಲೆ ಇದು ವೀರೇಶ್ ಥಿಯೇಟ್ರಲ್ಲಿ ಕೂಡ ಹೌಸ್ಫುಲ್ ಆಗಿದೆ. ಸೊ ಅವ್ರು ನನ್ನ ಕರೆದಿದ್ದಾರೆ, ನಾನು ಇಲ್ಲಿಗೆ ಬಂದಿದ್ದೀನಿ. ಸೊ ಗುಡ್ ರೆಸ್ಪಾನ್ಸ್ ಇದೆ. ಆಮೇಲೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಶೋ ಆಗಿರೋದಕ್ಕಿಂತ ಜಾಸ್ತಿ ಕಾಮಿಡಿ ಆ್ಯಂಡ್ ಎಮೋಷನ್ ಆಗಿದೆ, ಹೌಸ್ಫುಲ್ ಆಗಿದೆ. ಸೊ ನಾನು ತುಂಬ ಖುಷಿ ಆಗ್ತಾಯಿದೆ. ಇದು ನನ್ನ ಫಸ್ಟ್ ಮೂವಿ ಈ ಥರ ಇದರಲ್ಲಿ ಥಿಯೇಟರಲ್ಲಿ ಹೌಸ್ಫುಲ್ ಆಗಿರೋದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಈ ಥರ ಚಾನ್ಸ್ ಸಿಗೋದು ದೊಡ್ಡದು, ಬಟ್ ನನಗೆ ಈ ಥರ ಚಾನ್ಸ್ ಸಿಕ್ಕಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು. ಲೈಕ್ ಫಸ್ಟ್ ಮೂವಿ ಆಗೋದ್ರಿಗಿಂತ ಫಸ್ಟ್ ಟೈಮ್ ಅಲ್ವಾ ಈ ಥರ ಕೇಳೋದು ನಮಗೆ ಸೆಲ್ಫಿ ಎಲ್ಲ. ಸೊ ನಾವು ಅದಕ್ಕೆ ಕೊಡಲೇಬೇಕು. ಜಾಸ್ತಿ ಆ್ಯಟಿಟ್ಯೂಡ್ ಏನೂ ತೋರ್ಸೋಕ್ಕಾಗಲ್ಲ, ನಾವು ಕೊಡೋಕ್ಕಾಗಲ್ಲ ಹಿಂಗೆ ಅಂತ. ಅಫ್ಕೋರ್ಸ್ ಹೇಳ್ತಾರೆ, ನಾವು ಹೇಳ್ತೀವಿ ಹಿಂಗೆ ಹೋಗಿ ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ ಅವ್ರಿಗೆ. ಸೊ ಅವರು ನೋಡ್ತಾರೆ, ಬಂದು ರೆಸ್ಪಾಂಡ್ ಕೊಡ್ತಾರೆ. ಓ ಚೆನ್ನಾಗಿದೆ, ನೀನು ಈ ಥರ ಚೆನ್ನಾಗಿ ಮಾಡಿದ್ಯಾ, ಮೂವಿನೂ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಕೂಡ ಚೆನ್ನಾಗಿದೆ, ಸೊ ಥಿಯೇಟರಲ್ಲೂ ಚೆನ್ನಾಗಿ ಬರ್ತಾಯಿದೆ ಅಂತ ಎಲ್ಲ ಹೇಳ್ತಾರೆ. ಸೊ ನನ್ನ ಪೋರ್ಷನಲ್ಲಿ ಬಂದು ಬರೀ ಎಮೋಷ್ನಲ್ ಇರೋದು, ಎಮೋಷನ್ ಸ್ವಲ್ಪ ಕಾಮಿಡಿ ಇದೆ. ಸೊ ಆ ಎಮೋಷನ್ಗೆ ನಾನು ಆ್ಯಕ್ಟ್ ಮಾಡಿರೋದಕ್ಕೆ ಅಲ್ಲೆಲ್ಲ ಅಳ್ತಾ ಇದ್ದಾರೆ. ನಾನು ಆ ಎಮೋಷನ್ ಕ್ಯಾರಿ ಮಾಡಿದ್ದೀನಿ. ಅಲ್ಲಲ್ಲಿ ಆ ಥರ ಎಮೋಷನ್ ಸೀನ್ ಇದ್ದಾಗ, ಗುಂಡ ಹಂಗೆ ತೀರ್ಕೊಂಡಾಗಿದ್ದಾಗೆಲ್ಲ ಆ ಥರ ಎಮೋಷನ್ ಸೀನ್ ಎಲ್ಲ ಇರುತ್ತಲ್ಲ, ಸೊ ಅದು ಎಮೋಷನ್ ಆಗಿದೆ. ತುಂಬ ಖುಷಿ ಆಯಿತು. ನಾವು ಪ್ರೀಮಿಯರ್ ಶೋ ನೋಡಿದ್ವಿ, ಬಟ್ ನೆನ್ನೆ ಕೂಡ ರಿಲೀಸ್ ಆದಾಗ ಹೋಗಿ ನೋಡಿದ್ವಿ. ಆ್ಯಂಡ್ ಇವತ್ತು ವೀರೇಶ್ ಥಿಯೇಟ್ರು ಹೌಸ್ಫುಲ್ ಆಗಿರೋದು ನೋಡಿ ತುಂಬ ಖುಷಿ ಆಯಿತು. ಸೊ ಅದಕ್ಕೋಸ್ಕರ ಒಂದ್ಸತಿ ನೋಡಿಕೊಂಡು ಜನರನ್ನ ಮಾತಾಡಿಸ್ಕೊಂಡು ನಾವು ಡೈರೆಕ್ಟಾಗಿ ರಿವ್ಯೂ ಹೇಗಿದೆ ಅಂತ ಕೇಳ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಆ್ಯಂಡ್ ಲೈಕ್ ಒಳಗಡೆ ಕೂತಾಗಲೇ ಗೊತ್ತಾಗುತ್ತೆ ಜನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಅಭಿಮಾನಿಗಳಿಗೆ. ಸರ್ ಇದೊಂಥರ ಬೇರೆದೇ ಜಾನರ್ ಮೂವಿ. ಬೇರೆ ಎಲ್ಲ ಮೂವಿನೂ ಲೈಕ್ ಆರ್ಟಿಸ್ಟ್ಗಳು ಇರ್ತಾರೆ, ಎಲ್ಲ ಮಾಡಿ ಮುಗಿಸ್ಬಿಡ್ಬೋದು. ಬಟ್ ಒಂದು ಡಾಗ್ ಜೊತೆಗೆ ಮೂವಿ ಮಾಡಬೇಕು ಅಂತಂದರೆ ಅದಕ್ಕೆ ಬೇರೆ ಥರದ್ದೇ ತಯಾರಿಗಳು ಬೇಕಾಗತ್ತೆ. ಬಟ್ ಅನದರ್ ಸೈಡಿಂದನೂ ನಮಗೆ ಡಾಗ್ ಕೂಡ ಅಷ್ಟೇ ಹೆಲ್ಪ್ ಮಾಡಿದೆ. ನಮ್ಮ ಸಿಂಬಾ ಆ್ಯಂಡ್ ನಮ್ಮ ಬಂಟಿ ಕೂಡ ಅಷ್ಟೇ ಹೆಲ್ಪ್ ಮಾಡಿದ್ದಾರೆ ನಮಗೆ ಸಿನಿಮಾಗೆ. ಸೊ ಈ ಥರದ ಸಿನಿಮಾ ಹೆಚ್ಚೆಚ್ಚು ಬಂದಷ್ಟು ಜಾಸ್ತಿ ಜನರಿಗೆ ಸ್ವಲ್ಪ ಪ್ರಾಣಿ ಪಕ್ಷಿಗಳ ಮೇಲೆ ದಯೆನೋ ಅಥವಾ ಪ್ರೀತಿನೋ ಅಥವಾ ಕಾಳಜಿನೋ ಜಾಸ್ತಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಆದಷ್ಟು ಈ ಥರ ಸಿನಿಮಾಗಳು ಬಂದರೆ ಸೊ ದ್ಯಾಟ್ ಮಕ್ಕಳುಗಳು ಕೂಡ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡ್ತಾರೆ. ವಯಸ್ಸಾದವರು ಎಲ್ಲರೂ ಬಂದಿದ್ದಾರೆ ಇವತ್ತು
ಇವತ್ತು. ಅದನ್ನ ನೋಡಿ ತುಂಬ ಖುಷಿ ಆಯಿತು. ಸೊ ಈ ಥರದ ಸಿನಿಮಾಗಳಿನ್ನೂ ಹೆಚ್ಚೆಚ್ಚು ಬರಬೇಕು ಸರ್, ಒಂದಷ್ಟು ಜಾಗೃತಿಯನ್ನು ಮೂಡಿಸೋದಕ್ಕಾಗಿ. ಪರ್ಸ್ನಲಿ ನನಗೆ ರಾಕೇಶ್ ಅಣ್ಣನ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಆ್ಯಂಡ್ ಅವ್ರನ್ನ ನಾವು ಆದಷ್ಟು ವಿಲನ್ ಆಗೇ ನೋಡಿರೋದು ಎಲ್ಲ ಸಿನಿಮಾದಲ್ಲೂ. ಬಟ್ ಈ ಸಿನಿಮಾದಲ್ಲಿ ಟೋಟಲಿ ಡಿಫ್ರೆಂಟು, ತುಂಬ ಅಮಾಯಕರ ಥರ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ನ್ಯಾಚುರಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಸಿನಿಮಾ ಬಹುಶಃ ಅವ್ರಿಗೆ ಬೇರೆ ಥರದ್ದೇ ಟರ್ನ್ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ತುಂಬ ಖುಷಿ ಆಗುತ್ತೆ ಸರ್, ಬಿಕಾಸ್ ಅವರು ಅದನ್ನೇ ಕ್ಯಾರಿ ಮಾಡಿದ್ದಾರೆ, ಆ ಎಮೋಷನ್ಸನ್ನೇ ಕ್ಯಾರಿ ಮಾಡಿದ್ದಾರೆ. ಒಂದು ಡಾಗ್ ಲೈಫ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದು ನಮ್ಮನ್ನು ಹೇಗೆ ಪ್ರೀತಿಸುತ್ತೆ ಅಂತ. ಲೈಕ್ ಪಾರ್ಟ್ 1 ನಮಗೆ ನಾಯಿಗೆ ಯಾರೂ ವಾಯ್ಸ್ ಡಬ್ ಮಾಡಿರಲಿಲ್ಲ, ಬಟ್ ಪಾರ್ಟ್ 2 ಅಲ್ಲಲ್ಲಿ ವಾಯ್ಸ್ ಅದರದ್ದು ಒಂಥರ ನಮಗೇನು ಅನ್ಸುತ್ತೆ, ಅದರದ್ದು ಮನದಾಳದ ಮಾತು ಇರ್ಬೋದೇನೋ ಅನ್ನೋ ಥರ ಅಷ್ಟು ಚೆನ್ನಾಗಿ ವಾಯ್ಸ್ ಡಬ್ ಮಾಡಿದ್ದಾರೆ. ಸೊ ಅದೊಂದು ಸ್ಪೆಷಾಲಿಟಿ, ಸ್ವಲ್ಪ ಡಿಫ್ರೆನ್ಸ್ ಅಂತ ಅನ್ನಿಸ್ತು ನನಗೆ ಪಾರ್ಟ್ 2. ಆ್ಯಂಡ್ ಮನುಷ್ಯನಿಗೆ ಅಷ್ಟೇ ಪುನರ್ಜನ್ಮ ಅನ್ನೋದಿರುತ್ತೆ, ಬಟ್ ಪ್ರಾಣಿಗಳಿಗೆ ಇರಲ್ಲ ಅಂತ ಹೇಳ್ತಿದ್ರು. ಬಟ್ ಈ ಸಿನಿಮಾ ನೋಡಿದ ಮೇಲೆ ಪ್ರಾಣಿಗಳಿಗೆ, ಅದರಲ್ಲೂ ಎಸ್ಪೆಷಲಿ ಡಾಗ್ಸ್ ಹ್ಯಾವ್ ರೀಬರ್ತ್ ಅನ್ನೋದೇನು ಹೇಳ್ತಾರಲ್ಲ, ಅದು ಪ್ರಾಣಿಗಳಿಗೂ ಇದೆ ಏನೋ ಅಂತ ಅನಿಸುತ್ತೆ. ಮೇ ಬಿ ಡಾಗ್ ಲವರ್ಸ್ಗೆ ಇದು ತುಂಬ ಎಮೋಷ್ನಲಿ ಟಚ್ ಆಗುತ್ತೆ. ಅವರು ಇನ್ವಾಲ್ವ್ ಆಗೋ ಅವಶ್ಯಕತೆ ಏನೂ ಇಲ್ಲ, ಬಿಕಾಸ್ ಅವರಾಗೇ ಪರ್ಫಾರ್ಮ್ ಮಾಡಿದ್ದಾರೆ, ಅಷ್ಟು ನ್ಯಾಚುರಲಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ರಾಕೇಶ್ ಸರ್ ಆ್ಯಕ್ಟಿಂಗ್ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ, ಬಿಕಾಸ್ ಹೀ ಈಸ್ ಆಲ್ರೆಡಿ ತುಂಬ ಸಿನಿಮಾಗಳಲ್ಲಿ ಬೇರೆ ಬೇರೆ ರೀತಿಯ ಅವರು ಆ್ಯಕ್ಟಿಂಗ್ ಸ್ಕಿಲ್ಸನ್ನು ತೋರಿಸ್ಕೊಂಡು ಬಂದಿರೋದು. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ತುಂಬ ಮುಗ್ಧ ಜೀವಿಯಾಗಿ ಕಾಣ್ತಾರೆ ಅವರು. ಸೊ ಮೇ ಬಿ ಇನ್ನು ಮುಂಬರುವಂತಹ ಸಿನಿಮಾಗಳಲ್ಲಿ ಇದೇ ರೀತಿ ಬೇರೆ ಬೇರೆ ರೀತಿ ಕ್ಯಾರೆಕ್ಟರ್ಗಳು ಅವ್ರಿಗೆ ಸಿಕ್ಕರೆ ತುಂಬ ಖುಷಿ ಆಗುತ್ತೆ. ತುಂಬ ಖುಷಿ ಆಯಿತು, ಬಿಕಾಸ್ ಅವರು ಹೆಂಗೆ ನಾವು ಅಂತ ಅವ್ರದ್ದು ಒಂದಷ್ಟು ಸಿನಿಮಾಗಳು ನೋಡಿದ್ವಿ ನಾವು, ಅದರಲ್ಲಿ ಕಾಣಿಸ್ತಿದ್ದ ರಚನಾ ಎಂದಿರವರೇ ಬೇರೆ. ಇವಾಗ ನಾನು ಮತ್ತು ಗುಂಡ ಪಾರ್ಟ್ 2 ನೋಡ್ತಾ ಇರುವಂಥ ರಚನಾ ಎಂದಿರವರೇ ಬೇರೆ. ಸೊ ಒಂಥರ ಆ ಪಾಶ್ ಗರ್ಲ್, ಆ ಕ್ಯೂಟ್ ಬಬ್ಲಿನೆಸ್ಸು ಅದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಡಾಗ್ ಜೊತೆಗಿನ ಅವರ ರಿಲೇಷನ್ಶಿಪ್ ನಿಜವಾಗ್ಲೂ ಹಾಗೆ ಇದ್ರೇನೋ, ಅವರು ನಿಜ ಜೀವನದಲ್ಲೂ ಹಾಗೆ ಇರ್ತಾರೇನೋ ಅನ್ನೋಷ್ಟು ನ್ಯಾಚುರಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಆ್ಯಕ್ಚುಲಿ ನನಗೆ ಅನ್ಫಾರ್ಚುನೇಟ್ಲಿ ಈ ಸಿನಿಮಾದಲ್ಲಿ ಜಾಸ್ತಿ ಹೀರೋಯಿನ್ ಅವರ ಜೊತೆಗೆ ಅಥವಾ ಹೀರೋ ಜೊತೆಗೆ ಪರ್ಫಾರ್ಮ್ ಮಾಡೋದಕ್ಕೆ ನಮ್ಗೆ ಅವಕಾಶ ಇರಲಿಲ್ಲ. ಹಾಗಾಗಿ ಸಿನಿಮಾದಲ್ಲಿ ಅಷ್ಟು ಒಡನಾಟ ಇರಲಿಲ್ಲ ನಮಗೆ. ಪ್ರಮೋಷನ್ಸ್ಗೆ ಅಂತ ಬಂದ ಮೇಲೆ ಲಾಸ್ಟ್ ಒಂದೇ ಒಂದು ಸೀನು ನಾನು ಅವ್ರ ಜೊತೆಗೆ ಆ್ಯಕ್ಟ್ ಮಾಡೋದಕ್ಕೆ ನಂಗೆ ಸಿಕ್ಕಿದ್ದು. ಬಟ್ ಪ್ರಮೋಷನ್ಸ್ಗೆ ಅಂತ ಬಂದ ಮೇಲೆ ವಿ ಸ್ಟಾರ್ಟೆಡ್ ಟಾಕಿಂಗ್ ಟು ಈಚ್ ಅದರ್. ಸೊ ಆಮೇಲೆ ಗೊತ್ತಾಯಿತು ನಮಗೆ, ಓಕೆ ಇವರು ಕೂಡ ಡಾಗ್ ಲವ್ವರೇನೆ, ಸೊ ಅದಕ್ಕೇ ಇಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಅಂತ ಹೇಳಿ ತುಂಬ ನ್ಯಾಚುರಲಾಗಿ ಮಾಡೋರು. ನಾನು ಅವ್ರು ಕೇಳ್ತಾ ಇದ್ದೆ, ನಿಮಗೆ ಭಯ ಆಗಲಿಲ್ವಾ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಬೇಕಾದ್ರೆ, ಅನ್ಕಂಫರ್ಟಬಲ್ ಆಗಲಿಲ್ವಾ ಅಂತ. ಇಲ್ಲ, ಒಂದು ಕಡೆಯಿಂದ ಸಿನಿಮಾ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೆ, ಇನ್ನೊಂದು ಕಡೆಯಿಂದ ಐ ಯೂಸ್ ಟು ಗೆಟ್ ಅಟ್ಯಾಚ್ ಟು ಹಿಮ್. ಸೊ ಹಾಗಾಗಿ ಸಿನಿಮಾ ತುಂಬ ಈಸಿಯಾಗಿ ಹೋಯಿತು ಅಂತ. ನನ್ನ ಪಾತ್ರದ ಬಗ್ಗೆ ನಾನು ಹೇಳೋಕ್ಕಿಂತ ನೋಡುವಂಥ ವೀಕ್ಷಕರು ಹೇಳಿದ್ರೆ ತುಂಬ ಖುಷಿ ಆಗುತ್ತೆ ನನಗೆ. ಓ ನನ್ನನ್ನು ಗುರುತಿಸಿದಾರಪ್ಪ, ನನ್ನ ಪಾತ್ರಕ್ಕೂ ಒಂದು ಮೆಚ್ಚುಗೆ ಇದೆ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಆ್ಯಕ್ಟ್ ಮಾಡಬೇಕಾದ್ರೆ ನನಗೆ ತುಂಬ ಖುಷಿ ಇತ್ತು. ಯಾಕೆ ಅಂತಂದರೆ ನನಗೆ ಯಾವಾಗಲೂ ಕಾಮಿಡಿ ಒಂದೇ ಜಾನರಲ್ಲೇ ಮಾಡ್ತಿದ್ವಿ, ಬಟ್ ಇದರಲ್ಲಿ ಕಾಮಿಡಿ ಜೊತೆಗೆ ಒಂದಷ್ಟು ಎಮೋಷನ್ಸ್ ಕೂಡ ಇದೆ. ಸೊ ಬೇರೆ ಬೇರೆ ಜಾನರಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ನಾವು ಕೂಡ ವೇಟ್ ಮಾಡ್ತಾ ಇದ್ವಿ. ಹಾಗಾಗಿ ಈ ಸಿನಿಮಾದಲ್ಲಿ ಈ ಥರದ್ದೊಂದು ಅಪರ್ಚುನಿಟಿ ಸಿಕ್ಕಿದ್ದು ನಿಜವಾಗ್ಲೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ದಯವಿಟ್ಟು ನಮ್ಮದು ಅಂತ ಅಲ್ಲ, ಎಲ್ಲ ಕನ್ನಡ ಸಿನಿಮಾವನ್ನು ಥಿಯೇಟರ್ಗೆ ಬಂದು ನೋಡಿ, ಥಿಯೇಟ್ರಿಗೆ ಬಂದು ನೋಡಿದ ಮೇಲೆ ನೀವು ಡಿಸೈಡ್ ಮಾಡಿ ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಹೇಳಿ. ಸೊ ತಪ್ಪು ಕಲ್ಪನೆಯಿಂದ ದಯವಿಟ್ಟು ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಮನೇಲೇ ಕುತ್ಕೊಂಡು ಜಡ್ಜ್ ಮಾಡಬೇಡಿ. ಸೊ ನಮ್ಮ ಸಿನಿಮಾ ಹೋಲ್ ಆ್ಯಂಡ್ ಸೋಲ್ ಫ್ಯಾಮಿಲಿಯವರು ಕೂಡ, ಚಿಕ್ಕ ಮಕ್ಕಳಿಂದ ದೊಡ್ಡವರು ವಯಸ್ಸಾದವರು ಕೂಡ ಬಂದು ನೋಡಬಹುದಾದಂತಹ ಸಿನಿಮಾ. ಸೊ ಹಾಗಾಗಿ ನೀವು ನಮ್ಮನ್ನು ಗೆಲ್ಲಿಸಬೇಕು. ಸೊ ಅದೊಂದು ಪ್ರಾರ್ಥನೆ ಇದೆ ನಿಮ್ಮಲ್ಲಿ, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಿಮ್ಮ ಅಭಿಪ್ರಾಯನ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಾದರೂ ಪರವಾಗಿಲ್ಲ, ಮುಕ್ತವಾಗಿ ಹೇಳಿ ನಮಗೆ. ಥ್ಯಾಂಕ್ ಯು. ಸೊ ನಂದು ಗುಂಡನ ಬಾಂಡಿಂಗ್ ಸ್ಟಾರ್ಟ್ ಆಗಿದ್ದು ಫಸ್ಟ್ ಅವನ ಜೊತೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ ನಾನು. 2 months ಟ್ರೈನಿಂಗ್ ಹೋಗ್ತಾ ಇದೆ. 5 o'clock ನಿಯರ್ 5 o'clock ಎಲ್ಲ ಸ್ವಾಮಿ ಸರ್ ಹತ್ರ ಹೋಗಿ ಟ್ರೈನಿಂಗ್ ತೊಗೊತಾ ಇದ್ದೆ. ಅವನ ಜೊತೆ ಹೆಂಗೆ ಮಾಡಬೇಕು, ಹೆಂಗೆ ಅಟ್ಯಾಚ್ಮೆಂಟ್ ಮಾಡ್ಕೊಬೇಕು ಅವನ ಜೊತೆ ಅಂತೆಲ್ಲ. ಆಮೇಲೆ ಈ ಥರ ಶೂಟಿಂಗ್ ಸ್ಪಾಟಲ್ಲೆಲ್ಲ ನಂಗೆ ಈಸಿ ಆಗೋಯ್ತು. ಅವನ ಜೊತೆ ಏನು ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದ್ದೆ ನನ್ನ ಮೊದಲು. ಫಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯೆನ್ಸ್ ಆಗಿರೋದಕ್ಕೆ ಅಂತ ನನ್ನ ಸ್ಕ್ರೀನ್ ಮೇಲೆ ನೋಡಿಕೊಂಡು ನನಗೆ ತುಂಬ ಖುಷಿಯಾಗಿದೆ. ಯಾಕಂದರೆ ಈ ಥರ ಚಾನ್ಸು ಸ್ಕ್ರೀನ್ ಮೇಲೆ ನೋಡೋಕ್ಕೆ ಒಂದು ದೊಡ್ಡ ಪುಣ್ಯ. ಯಾಕಂದರೆ ಎಷ್ಟೊಂದು ಆ್ಯಕ್ಟಿಂಗ್ ಮಾಡಬೇಕು, ಎಷ್ಟೊಂದು ಸ್ಕಿಲ್ಸ್ ಇರಬೇಕು, ಬಟ್ ನನಗೆ ಆ ಆಪರ್ಚುನಿಟಿ ಸಿಕ್ಕಿದೆ ಮಾಡೋಕ್ಕದಕ್ಕೆ. ಸೊ ನನಗೆ ಅದು ತುಂಬ ಗ್ರೇಟ್. ಸೊ ಮೂವಿ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಪ್ಲೀಸ್ ಮೂವಿನ ನೋಡಿ, ಎಂಟರ್ಟೈನ್ಮೆಂಟ್ ಆಗಿದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿದೆ. ಆಮೇಲೆ ಎಲ್ಲರೂ ಬಂದು ನೋಡಿ. ಗುಂಡ ಮತ್ತು ಎಲ್ಲರ ಅಟ್ಯಾಚ್ಮೆಂಟು, ನನ್ನ ಮತ್ತು ಗುಂಡನ ಅಟ್ಯಾಚ್ಮೆಂಟು ಕೂಡ ಸಖತ್ತಾಗಿದೆ. ಸೊ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಮತ್ತು ಗುಂಡ ಪಾರ್ಟ್ 2 ಸೀನ್ ಮಾಡಿರೋನು ಸಿಂಬಾ ಯೂನಿಸ್. ಆಯ್ತು ಓಕೆ.
ಎಲ್ರಿಗೂ ನಮಸ್ಕಾರ. ನೋಡಿ ಏನೋ ಮಾತಾಡೋಕೆ ಬಿಡ್ತಾರೆ ಸರ್. ಆ್ಯಕ್ಚುಲಿ ಫಸ್ಟು ಫ್ರೈಡೇ ಮತ್ತು ಸ್ಯಾಟರ್ಡೇ ನೋಡಿದಾಗ ಸ್ವಲ್ಪ ಕ್ರೌಡು ಕಮ್ಮಿ ಇತ್ತು, ಸ್ವಲ್ಪ ಭಯ ಆಗೋಗಿತ್ತು ನನಗೂ. ಯಾಕಂದರೆ ನಮ್ಮ ಗುಂಡನ್ನ ಯಾರೂ ನೋಡೋಕೆ ಬರ್ತಾ ಇಲ್ವಲ್ಲ, ಯಾಕಂದರೆ ಎಷ್ಟೊಂದು ಬೆಂಗಳೂರು ತುಂಬ ಪೆಟ್ ಲವರ್ಸ್ ಇದ್ದಾರೆ, ಎಷ್ಟೊಂದು ಜನ ಹೇಳ್ತಾರೆ ನಾವು ಪೆಟ್ ಲವರ್ಸ್ ಅಂತ. ಯಾರು ಹೋಗಲಿ ಅಟ್ಲೀಸ್ಟ್ ಈ ಸಿನಿಮಾನಲ್ಲಿ ಇವ್ರಿಗೆ ಹಾಮ್ ಮಾಡೋದಾಗಲಿ ಇನ್ನೊಂದು ಮಾಡೋದು ಏನೂ ಮಾಡಿಲ್ಲ. ಸಿನಿಮಾನಲ್ಲಿ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾನೆ ಇವನು ನೋಡೋಕ್ಕೂ ಯಾರೂ ಬಂದಿಲ್ವಲ್ಲ ಅಂತ ತುಂಬ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ವಿ ಫುಲ್ ಟೀಮು. ಇವತ್ತು ಫಸ್ಟ್ ಈವ್ನಿಂಗ್ ಇದು ಈವ್ನಿಂಗ್ ಶೋ ಬಂದ್ಬಿಟ್ಟು ತುಂಬಿರೋದು ನೋಡಿ ಖುಷಿ ಆಯಿತು. ಅದಕ್ಕೋಸ್ಕರನೇ ಎಲ್ಲರೂ ಕೇಳ್ತಾಯಿದ್ರು ಓಕೆ ಗುಂಡ ಇಲ್ಲಿ ಅಂತ. ಅದಕ್ಕೆ ಈ ಥಿಯೇಟ್ರ್ ಹತ್ರ ಕರ್ಕೊಬಂದ್ವಿ. ನೀವೇ ನೋಡಿರ್ಬೋದು ಇದು ತುಂಬ ವೀಡಿಯೋನಲ್ಲಿ ಇವನ್ನೇ ಜಾಸ್ತಿ ಸೆಲ್ಫಿ ತೊಗೋತಾ ಇದ್ದಿದ್ದು, ಮತ್ತು ತುಂಬ ಜನ ಇವನನ್ನ ಸಿಕ್ಕಾಬಟ್ಟೆ ಲವ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಅವ್ರು ಹೇಳ್ತಾಯಿದ್ರು ರಿಪೀಟು ನನ್ನ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಹೇಳ್ತೀವಿ, ಜಸ್ಟ್ ನಾವೇ ಬಂದ್ವಿ ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು. ಸಿನಿಮಾ ತುಂಬ ಚೆನ್ನಾಗಿದೆ. ನೀವು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇಲ್ಲೇ ನಮ್ಮ ಸಿನಿಮಾದಲ್ಲಿ ಫುಲ್ ಎಲ್ಲರದು ಇದೆ. ನನಗೆ ಗುಂಡನ್ಗೆ ಎಲ್ಲರಿಗೂ ನೀವು ರಿಟರ್ನ್ ಬೈಬೋದು, ಇಲ್ಲ ಅಂದರೆ ವಾಪಸ್ ಚೆನ್ನಾಗಿಲ್ಲ ಅಂತ ರಿವ್ಯೂ ಆಗ್ಬೋದು. ಯಾಕಂದರೆ ಸೋಷಿಯಲ್ ಮೀಡಿಯಾ ಮತ್ತು ನಿಮ್ಮ ಕೈಲಿ ಮೊಬೈಲ್ ಎಲ್ಲರ ಕೈಲೂ ಇದ್ದೇ ಇರುತ್ತಲ್ವ. ನೀವೆಲ್ಲರೂ ಮೆಸೇಜ್ ಹಾಕಿದ್ರೆ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಹಾಕಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂದರೆ ಇವ್ನ ಎಫರ್ಟ್ನ ಯಾರೂ ಮಿಸ್ ಮಾಡ್ಕೋಬೇಡಿ. ಇವ್ನು ಮಾಡಿರೋದನ್ನ ಯಾರೂ ಮಿಸ್ ಮಾಡ್ಕೊಳ್ದಿರೋ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಯಾಕಂದರೆ OTTಯಲ್ಲಿ ಬರುತ್ತೆ ಅಲ್ಲಿ ಬರುತ್ತೆ ಅಂತ ನೋಡೋಕೆ ಹೋದರೆ ಮಾಮೂಲಿ ಗುಂಡ 1 ಆಗೋಗ್ಬಿಡುತ್ತೆ. ಗುಂಡ 2 ತುಂಬ ಎಫರ್ಟ್ ಹಾಕಿ ಇಡೀ ಟೀಮು ಇವನು ಎಕ್ಸ್ಪೆಷಲಿ ಸಿನಿಮಾ ಹೀರೋನೇ ಇವನು ಇಡೀ ಥ್ರೂ ಔಟ್ ಸಿನಿಮಾ ಕ್ಯಾರಿ ಮಾಡಿದ್ದಾನೆ. ಇವನು ನೋಡಿ ನೀವೆಲ್ಲ ಹರಿಸಿದ್ರೆ ಈ ಥರ ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡ್ಬೋದು ನಾವೆಲ್ಲ ಇವನನ್ನು ಇಟ್ಕೊಂಡು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್. ನಿಮ್ಮನ್ನ ಕೇಳ್ಕೊಳ್ಳೋದಿಷ್ಟೇ, ಸಿನಿಮಾನ ಗೆಲ್ಸಿದ್ರೆ ಇನ್ನೊಂದಷ್ಟು ಸಿನಿಮಾ ನಮ್ಮ ಪ್ರೊಡ್ಯೂಸರ್ ಮಾಡ್ಬೋದು. ಯಾಕಂದರೆ ತುಂಬ ಎಫರ್ಟ್ ಹಾಕಿ ತುಂಬ ಪ್ರೀತಿಯಿಂದ ಎಲ್ಲರೂ ಹೀರೋ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಇವನ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಸಿನಿಮಾನ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ನನ್ನ ಮಗ ಸರ್ ಇವನು. ನಾವು ಪ್ರೌಡ್ ಫೀಲ್ ಆಗಲ್ವಾ ಸರ್? 100% ಒಂದು ಮಾತು ಬರ್ದಿರೋ ಒಂದು ಪ್ರಾಣಿ ಇಷ್ಟೊಂದು ಕೆಲಸ ಮಾಡ್ತಿದೆ ಅಂದರೆ ಖುಷಿ ಆಗುತ್ತಲ್ಲ ಸರ್, ಅದು 100% ಖುಷಿ ಆಗೇ ಆಗುತ್ತೆ ಸರ್.